ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೌರಿ ಕಲ್ಯಾಣ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ನೋಡ್ಕೊಂಬರೋಣ. ಹಾಗೆಯೇ ಇವತ್ತಿನ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಯಾರು ಕೂಡ ಮಿಸ್ ಮಾಡದೆ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಹಾಗೆ ನಿಮಗೂ ಕೂಡ ಇವತ್ತಿನ ಎಪಿಸೋಡ್ ಏನಾದ್ರು ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ, ಇವಾಗ ನೋಡೋದಾದರೆ ಸಂಚಿಕೆಯ ಶುರುವಿನಲ್ಲಿ ಈ ಕಡೆ ಗೌರಿ ಕಳ್ಳಾಟನ ವಿವೇಕ್ ಕಂಡಿರ್ದಿರ್ತಾನೆ. ಹಾಗೆ ಗೌರಿ ಕಲೆಗೆ ಪ್ರತಿಫಲವಾಗಿ ಒಂದಿಷ್ಟು ದುಡ್ಡನ್ನು ಸಹ ವಿವೇಕ್ ಕೊಡ್ತಾನೆ. ಗೌರಿ ಏನಕ್ಕೆ ಈ ದುಡ್ಡು ಇಸ್ಕೊತಾ ಇದ್ದೀನಿ ಅಂತ ಹೇಳಕ್ಕೆ ಬಂದಾಗ, ಹೇಳೋ ಅವಶ್ಯಕತೆ ಇಲ್ಲ, ನೀನು ಮಾಡ್ತಿರೋ ಕೆಲಸಕ್ಕೆ ನಿನಗೆ ಪ್ರತಿಫಲ ಸಿಕ್ಕಿದ ಹಾಗೆ ನೀನು ಈ ದುಡ್ಡನ್ನು ಏನು ಮಾಡ್ತೀಯನ್ನೋ ಹೇಳೋ ಅವಶ್ಯಕತೆಯೂ ನನಗಿಲ್ಲ ಅಂತ ವಿವೇಕ್ ಹೇಳಿದಾಗ, ಹೇಳ್ದೆ ನನ್ನ ಕೈಯಿಂದ ಇರೋಕ್ಕಾಗೋದು ಇಲ್ಲ ಅಂತ ಗೌರಿ ಹೇಳಿದ್ರು ಅದನ್ನು ಕೇಳಿಸ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ನಂತರ ವಿವೇಕ್ ಇನ್ನು ಮುಂದೆ ಈ ರೀತಿ ಕದ್ದು ಮುಚ್ಚಿ ಡಿಸೈನ್ ಮಾಡೋ ಅವಶ್ಯಕತೆ ಇಲ್ಲ ಶಿರೀಷಾ ಅವರೇ ಅಂತ ಹೇಳಿ ರಾಜಾರೋಷವಾಗಿ ಡಿಸೈನ ನೀವು ಮಾಡ್ಬೋದು ಸರಿನಾ, ಇಲ್ಲಿ ಯಾರೂ ಕಲೆಗೆ ಬೆಲೆ ಕೊಡದೇ ಇರುವಂತಹ ಮುಟ್ಟಾಳರು ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಕಡೆ ದುಡ್ಡನ್ನು ನೋಡಿಕೊಂಡು ಗೌರಿಗೆ ತುಂಬಾ ಖುಷಿಯಾಗಿರುತ್ತೆ. ನಂತರ ಹೋಗಿ ವಿವೇಕ್ ಮಲ್ಕೊತಾನೆ. ಬೆಳಗಾಗುತ್ತೆ. ಈ ಕಡೆ ಗೌರಿ ಬೆಡ್ ಕಾಫಿ ತೊಗೊಬಂದು ನೋಡಿದಾಗ ವಿವೇಕ್ ಇನ್ನೂ ಮಲ್ಕೊಂಡಿರ್ತಾನೆ. ಹಾಗೆ ಬೆಡ್ ಕಾಫಿನ ಸೈಡಿಗೆ ಇಟ್ಬಿಟ್ಟು ಅಲಾರಾಮ್ನ ಫಿಕ್ಸ್ ಮಾಡಿಬಿಟ್ಟು ಅಲ್ಲಿಂದ ಗೌರಿ ಹೊರಟೋಗಿರ್ತಾಳೆ. ಹಾಗೆ ಸ್ವಲ್ಪ ಹೊತ್ತಲ್ಲಿ ಅಲಾರಾಮ್ ಬಡ್ಕೊಳ್ತಿರುತ್ತೆ. ವಿವೇಕ್ ಕಣ್ಣ ಮುಚ್ಕೊಂಡು ಅಲ್ಲೇ ಅಲಾರಾಮ್ನ ಆಫ್ ಮಾಡಿಬಿಟ್ಟು ಯಾರು ಅಲಾರಾಮ್ ಇಟ್ಟಿರೋದು ಅಂತ ತಿರುಗಿ ನೋಡಿದಾಗ ಅಲ್ಲಿ ಬೆಡ್ ಕಾಫಿ ಕೂಡ ಇರುತ್ತೆ. ಅದನ್ನು ಕುಡಿದ್ಬಿಟ್ಟು ಸರಿ ಅಂತ ಹೋಗಿ ಬಾತ್ರೂಮಲ್ಲಿ ನೋಡಿದಾಗ ಬ್ರಷ್ ಹಾಗೇ ಪೇಸ್ಟ್ ಕೂಡ ಹಾಕಿ ಗೌರಿ ರೆಡಿ ಮಾಡಿರ್ತಾಳೆ. ಅದನ್ನು ನೋಡಿಕೊಂಡು ಆಶ್ಚರ್ಯದಿಂದ ಬ್ರಷ್ ಮಾಡ್ಕೋ ಹಾಗೆ ಬಿಸಿನೀರು ಕೂಡ ರೆಡಿ ಆಗಿರುತ್ತೆ. ಅದು ಕೂಡ ವಿವೇಕಿಗೆ ಶಾಕ್ ಆಗುತ್ತೆ. ಪುಣ್ಯವತಿಯಲ್ಲಿ ಒಂದೇ ದಿನಕ್ಕೆ ಇಷ್ಟೊಂದು ಬದಲಾವಣೆನಾ, ಇದೇಗೆ ಸಾಧ್ಯ ಅಂತ ಶಾಕಿಂದ ಸ್ನಾನ ಮಾಡಿಕೊಂಡು ಹೊರಗಡೆ ಬಂದು ನೋಡಿದಾಗ ಬೆಡ್ ಮೇಲೆ ಕೋಟು, ಇಂಥ ಶರ್ಟು, ಕೋಟು ಎಲ್ಲನೂ ಕೂಡ ರೆಡಿಯಾಗಿರುತ್ತೆ. ಅದನ್ನು ನೋಡಿಕೊಂಡು ಏನೋ ಪುಣ್ಯವತಿ ಇಷ್ಟೊಂದು ಸಡನ್ನಾಗಿ ಬದಲಾಗಿಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡು ಹಾಗೆ ಬಟ್ಟೆನೂ ಬದಲಾಯಿಸ್ಕೊತಾ ಇದ್ದರೆ, ಇನ್ನೊಂದು ಕಡೆಗೆ ಅಡುಗೆ ಮನೆಯಲ್ಲಿ ಟೇಬಲ್ ಎಲ್ಲ ಕ್ಲೀನ್ ಮಾಡ್ತಾ ಗೌರಿ ಅವಾಗವಾಗ ಕಡೆಗೆ ನೋಡ್ತಾ ಇರ್ತಾಳೆ. ಅದನ್ನು ಆಕೆ ಗಮನಿಸ್ಕೊಂಡು, ಏನು ಗೌರಿ ಯಾವಾಗಲೂ ಕಿಚನ್ ಬಗ್ಗೆನೇ ಗಮನ ಕೊಡ್ತಿರೋ ನೀನು, ಇವತ್ತು ಹಣ್ಣು ಅವಾಗವಾಗ ಸೆಫ್ಟ್ ಕಡೆಗೆ ಹೋಗ್ತಾ ಇದೆಯಾ ಅಂತ ಯಾರಿಗಾದ್ರು ಕಾಯ್ತಾ ಇದೆಯಾ ಅಂತ ಆಶಾ ಕೇಳಿದಾಗ, ಛೇ ಆ ಥರ ಎಲ್ಲ ಏನಿಲ್ಲ ಅಂತ ಟೇಬಲ್ನ ಕ್ಲೀನ್ ಮಾಡ್ತಾ ಆ ಕಡೆನೇ ನೋಡ್ತಾ ಇರ್ತಾರೆ. ನಂತರ ಹಾಗೆ ಎಲ್ಲರೂ ಕೂಡ ಅಲ್ಲಿಂದ ಹೋದಾಗ ಸರಿತಾ ಹತ್ರಕ್ಕೆ ಬಂದುಬಿಟ್ಟು, ಅತ್ತೆ ನಿಮ್ಮ ಹತ್ರ ಒಂದು ಪರ್ಮಿಷನ್ ಕೇಳಬೇಕಾಗಿತ್ತು ಅಂತ ಕೇಳ್ತಾಳೆ. ಆವಾಗ ಯಾವುದಕ್ಕೆ ಅಂತ ಸರಿತಾ ಕೇಳಿದಾಗ, ಅದು ನಾನಿವತ್ತು ನನ್ನ ತವ್ರ ಮನೆಗೆ ಹೋಗಿ ಬರಲ್ಲ ಅಂತ ಗೌರಿ ಕೇಳ್ತಾಳೆ. ತವ್ರ ಮನೆ ಜೊತೆಗೆ ಸಂಬಂಧ ಇಟ್ಕೋಬಾರ್ದು ಅಂತ ನಿನಗೆ ಆಗಲೇ ಹೇಳಿದ್ನಲ್ಲ, ಮತ್ತು ಯಾಕೆ ಇದನ್ನು ಕೇಳ್ತಾ ಇದೆಯಾ, ನೀನು ಎಲ್ಲಿ ಹೋಗೋ ಅವಶ್ಯಕತೆಯೂ ಇಲ್ಲ ಅಂತ ಸರಿತಾ ರೇಗಾಡ್ತಾಳೆ. ಅದನ್ನು ಕೇಳಿಸ್ಕೊಂಡಂತಹ ವಿವೇಕು, ಏನಮ್ಮ ಹೀಗೆ ಹೇಳ್ತಾ ಇದೆಯಾ, ತವ್ರ ಮನೆಗೆ ಹೋಗೋದು ಬೇಡ ಅಂತ ಹೇಳೋದಕ್ಕೆ ನಮಗೆ ಯಾವ ರೈಟ್ಸ್ ಇದೆ, ಹುಡುಗಿಯರಿಗೆ ತವ್ರ ಮನೆ ಅನ್ನೋದು ಎಷ್ಟು ಮುಖ್ಯ ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿಲ್ಲ, ಹಾಗಿದ್ರೂ ನೀನು ಯಾಕಮ್ಮ ಈ ಥರ ಮನೆಗೆ ಹೋಗೋದು ಬೇಡ ಅಂತ ಇದೆಯಾ ಅಂತ ವಿವೇಕ್ ಕೇಳಿದಾಗ, ವಿವೇಕ್ ಏನೋ ಈಗ ಮಾತಾಡ್ತಾ ಇದೆಯಾ, ಆ ಮನೆಯಿಂದ ಎಲ್ಲ ಸಮಸ್ಯೆ ಆಗಿದೆ ಅಂತ ಗೊತ್ತು ತಾನೇ ಅಂತ ಸರಿತಾ ಕೇಳಿದಾಗ, ಏನಾಗಿದ್ರೂ ಆಗಿರ್ಬೋದು ಅಮ್ಮ, ಆದರೆ ತವ್ರ ಮನೆಗೆ ಹೋಗ್ತೀನಿ ಅಂತ ಕೇಳಿದಾಗ ಬೇಡ ಅನ್ನೋ ರೈಟ್ಸ್ ನಮಗಿಲ್ಲ, ಅಷ್ಟಕ್ಕೂ ತವ್ರ ಮನೆಗೆ ಹೋಗುವಾಗ ಪರ್ಮಿಷನ್ ಯಾಕಮ್ಮ ಕೇಳಬೇಕು, ಪರ್ಮಿಷನ್ ಕೇಳ್ತಾರೆ ಅಂದರೆ ಅವರು ನಮ್ಮ ಮನೇಲಿ ತುಂಬಾ ಭಯ ಭಕ್ತಿನ ಇಟ್ಕೊಂಡಿದ್ದಾರೆ ಅಂತ ಅರ್ಥ, ಅದಕ್ಕೆ ನಾವು ಕೂಡ ಕರೆಕ್ಟಾಗಿ ಇರಬೇಕು ಅಲ್ವಾ ಅಮ್ಮ ಅಂತ ವಿವೇಕ್ ಹಾಗೆ ಹೀಗೆ ಅಂತ ಅಮ್ಮನ ಬುದ್ಧಿ ಹೇಳಿದಾಗ, ಈ ಕಡೆ ಸರಿತಾ ಏನೋ ಒಂದು ಮಾತಾಡಿ ನನ್ನ ಬಾಯಿನ ಕಟ್ಟಾಗೋಕ್ಕೆ ಈ ಮನೆಯವರಿಗೆ ತುಂಬ ಚೆನ್ನಾಗಿ ಗೊತ್ತು, ನಿನ್ನ ಗಂಡನೇ ಪರ್ಮಿಷನ್ ಕೊಟ್ಟನಲ್ಲ, ಇನ್ನೇನು ಎಲ್ಲಿ ಬೇಕಾದರೂ ಹೋಗಿ ನೀನು ಸರಿ ಅಂತ ಸರಿತಾ ಹೇಳಿದಾಗ, ಅದನ್ನು ಕೇಳಿಸ್ಕೊಂಡು ಗೌರಿಗೆ ತುಂಬಾ ಖುಷಿಯಾಗುತ್ತೆ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ಸ್ ರೀ ಅಂತ ವಿವೇಕ್ನ ನೋಡಿದಾಗ, ವಿವೇಕ್ ಗೌರಿ ಕೊಟ್ಟಿರೋ ಹಣ ಕೋಟ್ನ ಹಾಕ್ಕೊಂಡಿರೋದಿಲ್ಲ. ಅದನ್ನು ನೋಡಿಕೊಂಡು ಗೌರಿ, ನಾನು ಕೊಟ್ಟಿದ್ದ ಕೋಟನ್ನು ಹಾಕ್ಕೊಂಡಿದ್ರೆ ಇವ್ರಿಗೇನು ಮೈ ಸೌದೋಗ್ತಿತ್ತಂತ ಮನಸಲ್ಲೇ ಅಂದ್ಕೊಂಡು, ಇವಳೇನು ಹೀಗೆ ನೋಡ್ತಾ ಇದ್ದಾಳೆ ಅಂತ ಅಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಕೊಟ್ಟಿರೋ ಡ್ರೆಸ್ನ ಹಾಕಿಲ್ಲ ಅಂತ ಹೆದರ್ಕೊಂಡು ವಿವೇಕ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಭಯದಲ್ಲಿ ಇನ್ನೊಂದು ಕಡೆ ಅನಿಕೇತ್ ರೂಮಿಗೆ ಬಂದು ನೋಡಿದಾಗ ಮಿರರ್ ಮುಂದೆ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಮೋನಿಕಾ ನಿಂತ್ಕೊಂಡಿರ್ತಾಳೆ. ಟೈಟಾಗಿ ಫಿಟ್ ಡ್ರೆಸ್ ಆಗಿರುತ್ತೆ. ಹಾಗೆ ಅದು ಫುಲ್ ಬಾಡಿ ಕವರ್ ಆಗಿರೋದಿಲ್ಲ, ಕಾಲಂತೂ ಫುಲ್ ಮೊದಲೇ ಕವರ್ ಆಗಿರೋದಿಲ್ಲ, ಒಂಥರ ಕೆಡ್ತಾಗಿರುತ್ತೆ ಡ್ರೆಸ್ಸು. ಅದನ್ನು ಹಾಕ್ಕೊಂಡು ರೆಡಿಯಾಗಿರ್ತಾಳೆ. ಈ ಕಡೆ ಅನಿಕೇತ್ ಅಲ್ಲಿ ಬಂದು ಅವಳನ್ನು ಮೇಲಿಂದ ಕೆಳಗೆ ತನಕ ನೋಡಿಕೊಂಡು, ಏನು ಮೋನಿಕಾ ಈ ರೀತಿ ಡ್ರೆಸ್ ಹಾಕ್ಕೊಂಡಿದ್ಯಾ ಅಂತ ಕೇಳಿದಾಗ, ಹೌದು ಮಾಡ್ರನ್ ಅಂದಮೇಲೆ ಅಂದರೆ ಮಾಡೆಲ್ ಅಂದಮೇಲೆ ಇನ್ನು ಮುಂದೆ ಇದೇ ಥರ ಡ್ರೆಸ್ ಹಾಕೋಬೇಕಲ್ವಾ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಅಂತ ಮೋನಿಕಾ ಕೇಳಿದಾಗ, ಅವಳನ್ನು ಮೇಲಿಂದ ಕೆಳಗೆ ತನಕ ಮತ್ತೆ ನೋಡ್ತಿರ್ತಾನೆ. ಏನು ಆ ಥರ ನೋಡ್ತಾ ಇದೆಯಾ ಅಂತ ಮೋನಿಕಾ ಕೇಳಿದಾಗ, ನಿನ್ನನ್ನು ಯಾವ ಪದದಲ್ಲಿ ಹೋಗಲಿ ಅಂತ ಗೊತ್ತಾಗ್ತಿಲ್ಲ, ಹೌದು ಇಷ್ಟು ದಿನ ಈ ಅಂದನ ಎಲ್ಲಿ ಬೆಚ್ಚಿಟ್ಕೊಂಡಿದ್ದೆ ನೀನು ಅಂತ ಅನಿಕೇತ್ ನಾಟಕ ಮಾಡಿದಾಗ, 50% ಅಂತ ಅಲ್ಲ, ಅಮ್ಮನ ಮನೇಲಿ 50% ಇಲ್ಲಿ ಬಚ್ಚಿಟ್ಟಿದ್ದೀನಿ ಅಂತ ಅನಿಕೇತ್ಗೆ ಹೇಳಿದಾಗ, ಏನು ಜೋಕ್ ಮಾಡ್ತಾ ಇದೆಯಾ ನೀನು, ಈ ಡ್ರೆಸ್ ಹಾಕ್ಕೊಂಡು ಏನಾದರೂ ಹೊರಗಡೆ ಹೋದರೆ ಕೆಳಗಡೆ ಇದ್ದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅಂತ ಅನಿಕೇತ್ ಹೇಳಿದಾಗ, ಹಾರ್ಟ್ ಅಟ್ಯಾಕಾ, ನೀನು ಹಿಂಗೆ ಹೇಳ್ತಾ ಇದೆಯಲ್ಲ,
ನಾನು ಮಾಡಿರೋ ಶೂಟಿಂಗ್ ಏನಾದರೂ ನೋಡಿ ನಾನೇನಾದರೂ ಸ್ಟಾರ್ ಆಗಿಬಿಟ್ಟಿದ್ರೆ ಅಷ್ಟೇ ನಿಮ್ಮ ಮನೆಯವ್ರ ಕತೆ. ನಿನಗೀಗ ಹೇಳು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ಸೂಪರಾಗಿ ಕಾಣಿಸ್ತಾ ಇದ್ದೀನಲ್ವಾ ಅಂತ ನುಲಿತಾ ಇರ್ತಾಳೆ. ಈ ಮೋನಿಕಾ ಅದನ್ನು ನೋಡಿಕೊಂಡು ಅನಿಕೇತ್ ಹಾಂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿಬಿಟ್ಟು ಮನಸ್ಸೊಳಗಡೆನೆ ಹೋಗಿ ಇವತ್ತು ನಿನಗಿದೆ ಮಾರಿ ಹಬ್ಬ, ಯಾವುದ್ರಲ್ಲಿ ಪೂಜೆ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ, ಒಂದು ವೇಳೆ ನಿನಗಿವತ್ತು ಈ ಮನೇಲಿ ಕೊನೆ ದಿನ ಆದರೂ ತಪ್ಪೇನಿಲ್ಲ ಬಿಡು ಅಂತ ಅಂದ್ಕೊಂಡು ಖುಷಿ ಪಡ್ತಿರ್ತಾನೆ ಮನಸ್ಸೊಳಗಡೆ. ಇನ್ನೊಂದು ಕಡೆ ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ವಿವೇಕ್ ಕಾಯ್ತಾ ಇದ್ದರೆ ಡೋರ್ ಹತ್ರನೇ ಅಂದರೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಗೌರಿ ಕಾಯ್ತಾ ಇರ್ತಾಳೆ. ಈ ಕಡೆ ವಿವೇಕ್ ಗಾಡಿ ಸ್ಟಾರ್ಟ್ ಆದಮೇಲೆ ಕಾರ್ ಒಳಗಡೆ ಬಂದು ಕೂತ್ಕೋಬೇಕು, ಸ್ವಲ್ಪ ತವ್ರ ಮನೆಗೆ ಬಿಡಿ ಅಂತ ಹೇಳೋಕ್ಕಾಗಲ್ವಾ ಅಂತ ಅವನು ಮನಸ್ಸಲ್ಲೇ ಅನ್ಕೊತಿರ್ತಾನೆ. ಇನ್ನೊಂದು ಕಡೆ ಗೌರಿ ಆಫೀಸ್ ಹೋಗೋ ಟೈಮಲ್ಲಿ ನಿನ್ನನ್ನು ಮನೆಗೆ ಬಿಡ್ತೀನಿ ಅಂತ ಒಂದು ಮಾತು ಕರಿಬಾರ್ದು ಅಂತ ಅವಳು ಕೂಡ ಮನಸ್ಸಲ್ಲಿ ಅನ್ಕೊತಿರ್ತಾರೆ. ಹಾಗೆ ಇಬ್ಬರು 2-3 ಸೆಕೆಂಡು ಅಲ್ಲೇ ವೆಯ್ಟ್ ಮಾಡಿಬಿಟ್ಟು ನಂತರ ವಿವೇಕ್ ಹೀಗೆ ಕಾದರೆ ಕಾಯ್ಕೊಂಡಿರ್ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಕಾರ್ ಸ್ಟಾರ್ಟ್ ಆಗಿದ್ದು ಗೊತ್ತಿಲ್ವಾ, ಒಳಗಡೆ ಬಂದು ಅದಕ್ಕೋ ಕೂತ್ಕೋಬೇಕು ಅಂತ ಹೇಳಬೇಕಾ ಬಾಯ್ ಬಿಟ್ಟು ಅಂತ ಕೇಳಿದಾಗ ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ನನಗೇನು ಗೊತ್ತು ಅಂತ ಗೌರಿ ಕೇಳ್ತಾಳೆ. ನಿಮ್ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಅಂತ ವಿವೇಕ್ ಕರೆದಾಗ ನೀವು ಹಾಗೆ ಹೇಳಿದ್ರೆ ತಾನೇ ನನಗೂ ಕೂಡ ಅರ್ಥ ಆಗೋದು ಅಂತ ಹೇಳಿಬಿಟ್ಟು ಕಾರ್ ಒಳಗಡೆ ಬಂದು ಕೂತ್ಕೊತಾಳೆ ಖುಷಿಯಿಂದ. ಇನ್ನೊಂದು ಕಡೆ ಚೆನ್ನಾಗಿ ರೆಡಿಯಾಗಿಬಿಟ್ಟು ಮೋನಿಕಾ ಹೊರಗಡೆ ಬರ್ತಾಯಿದ್ರೆ ಹಾಲಲ್ಲಿ ಆಶಾ ಕೂತ್ಕೊಂಡು ಏನೋ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಮೋನಿಕಾ ಹೊರಗಡೆ ಬರ್ತಿರೋದನ್ನು ಚಂಚಲ ಮತ್ತು ವಿವೇಕ್ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಏನು ಮಹಾರಾಣಿ ಅವರು ಈ ರೇಂಜ್ಗೆ ರೆಡಿಯಾಗಿದೆ ಅಂತ ಚಂಚಲ ಕೇಳ್ತಿದ್ರೆ ಅವಳನ್ನು ಈಗಲೇ ದೊಡ್ಡ ಸ್ಟಾರಾಗಿ ಹೋಲಿಸ್ಕೊತಾ ಇದ್ದಾಳೆ ಮಾಮ್ ಎಂದು ಹೇಳಿ ನಿಜವಾಗ್ಲೂ ಅವಳಿಗೆ ಏನಾದರೂ ಸಿಕ್ಕಿ ಅವಳೇನಾದ್ರು ಮಾಡೆಲ್ ಆದ್ರೆ ಕಣ್ಣು ಆಕಾಶದಲ್ಲಿ ಕಾಲು ಗಾಳಿಯಲ್ಲಿ ತೇಲ್ತಾ ಇರುತ್ತೆ ಮಾಮ್ ಅಂತ ಅನಿಕೇತ್ ಹೇಳ್ತಾ ಇದ್ದರೆ ಅದೇ ಕಾರಣ ನಮಗೂ ಬೇಕಾಗಿರೋದು. ಎಷ್ಟು ಮೇಲೆ ಎತ್ತರಕ್ಕೆ ಅವಳು ಆಕಾಶದಲ್ಲಿ ಹಾರಾಡ್ತಾ ಇರ್ತಾಳೋ ಅಷ್ಟೇ ಪಾತಾಳಕ್ಕೆ ಬೀಳ್ತಾಳೆ ಅವಳು ಅಂತ ಚಂಚಲ ಹೇಳ್ತಿರುವಾಗ ಇನ್ನೊಂದು ಕಡೆ ಆಶಾ ಸಡನ್ ಆಗಿ ಇಳ್ಕೊಂಡು ಸ್ಟೆಪ್ಸ್ ಇಟ್ಕೊಂಡು ಬರ್ತಾ ಇರ್ತಾಳೆ ಮೋನಿಕಾನ ನೋಡಿಕೊಂಡು. ತುಂಬಾ ಶಾಕ್. ಆದರೆ ಇನ್ನೊಂದು ಕಡೆ ಮೋನಿಕಾ ಸೀದಾ ಹೊರಗಡೆ ಹೋಗೋಕ್ಕೆ ನೋಡ್ತಾಳೆ. ಅಷ್ಟರಲ್ಲಿ ಮೋನಿಕಾ ಅಂತ ಜೋರಾಗಿ ಆಶಾ ಕಿರ್ಚುತ್ತಾಳೆ. ನಂತರ ಆಶಾ ಮೋನಿಕನ ಹತ್ರ ಬಂದಾಗ ಏನು ಸಿಗುತ್ತೆ ಏನತ್ತೆ ಹಾಗಂತ ಕರೆದ್ರಲ್ಲ ಅಂತ ಕೇಳಿದಾಗ ಏನಿದು ನೀನು ಅವತಾರ ಅಂತ ಕೇಳಿದಾಗ ಯಾಕೆ ಚೆನ್ನಾಗಿಲ್ವಾ ಅಂತ ಮೋನಿಕಾ ಕೇಳಿದಾಗ ಚೆನ್ನಾಗಿಲ್ಲ ಅನ್ನೋ ಪದಕ್ಕೆ ಅಸಹ್ಯ ಹುಟ್ಟಿಸೋ ಥರ ಇದೆ ಈ ಬಟ್ಟೆ ಹಾಕ್ಕೊಂಡು ಹೊರಗಡೆ ಹೋಗಬೇಡ, ಏನು ಅಂದ್ಕೊಂಡಿದ್ಯಾ ನೀನು ಅಂತ ಆಶಾ ಕೇಳಿದಾಗ ಹೌದಾ ಅಂತ ಮೋನಿಕಾ ಹೇಳ್ತಾಳೆ. ನಿನಗೊಂದು ಸ್ವಲ್ಪನಾದ್ರು ಮೋನಿಕಾ ಬುದ್ಧಿ ಇದೆಯಾ, ನೀನು ತಾಯಿ ಆಗ್ತಾ ಇದೆಯಾ, ಹೊಟ್ಟೆಲಿ ಚಿಕ್ಕ ಮಗು ಇಟ್ಕೊಂಡು ಇಂಥ ಬಟ್ಟೆ ಇಂಥ ಶೂನೆಲ್ಲ ಅಂತ ಅಂದ್ಕೊಂಡು ಬೈತಾ ಇರ್ತಾಳೆ. ನಿನಗೆ ನಾಚಿಕೆ ಆಗೋಲ್ಲ ಹೋಗು ಅಂತ ಹೇಳ್ತಾ ಇದ್ದರೆ ಈ ಕಡೆ ಮೋನಿಕಾ ನುಲ್ಕೊಂಡು ಏನು ಹೇಳ್ತಾರೆ ತುಂಬ ತುಂಬ ಚೆನ್ನಾಗಿದೆ ಅಂತ ನನ್ನೇನೆ ಅವರು ಫಾಲೋ ಮಾಡ್ತಾರೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಸಾಕು ಮಾಡು ಮೋನಿಕಾ, ನಾನು ಸೀರಿಯಸ್ಸಾಗಿ ಮಾತಾಡ್ತಾ ಇದ್ದರೆ ಏನು ತಮಾಷೆ ಮಾಡ್ತಾ ಇದೆಯಾ, ಈ ಮನೆಗೊಂದು ಸಂಪ್ರದಾಯ ಗೌರವ ಅನ್ನೋದಿದೆ, ದೀನಬಂಧು ಫ್ಯಾಮಿಲಿ ಅಂದರೆ ಅದಕ್ಕೆ ಅದರ ಒಂದು ರೆಸ್ಪೆಕ್ಟ್ ಇದೆ, ಬಂದಿರೋ ಹೆಸರನ್ನು ಹಾಳು ಮಾಡಬೇಕು ಅಂದ್ಕೊಂಡಿದ್ಯಾ ನೀನು ಅಂತ ಆಶಾ ಹೇಳ್ತಿದ್ರೆ ಮೇಲ್ಗಡೆಯಿಂದ ಅನಿಕೇತ್ ಇದನ್ನ ನೋಡಿಕೊಂಡು ಅಮ್ಮ ಇವಳ ಕತೆ ನಾವು ಮಾಡೋ ಪ್ಲ್ಯಾನು ಎಲ್ಲನೂ ಕೂಡ ಹಾಳು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಚಂಚಲ ಟೆನ್ಷನ್ ಮಾಡ್ಕೋಬೇಡ ಅನಿಕೇತ್, ಆ ಆಶಾಂಗೆ ಅಷ್ಟೊಂದು ಸೀನ್ ಇಲ್ಲ, ಈ ಆಶಾ ಏನೇ ಹೇಳಿದ್ರು ಆಶಾನ ಮಾತನ್ನು ಕೂಡ ಯಾರೂ ಇಲ್ಲಿ ಕೇಳಿಸ್ಕೊಳ್ಳೋದೇ ಇಲ್ಲ. ಮೋನಿಕನಿಂದ ನಿನ್ನ ಆಶಾ ಚಿಕ್ಕತ್ತೆಗೆ ಸರಿಯಾಗಿ ಒಂದು ಕ್ಲಾಸ್ ಸಿಗುತ್ತೆ ನೋಡ್ತಾ ಇರು ಅಂತ ಚಂಚಲ ಹೇಳ್ತಾಳೆ. ಇನ್ನೊಂದು ಕಡೆ ಆಶಾ ಮೋನಿಕಾ ಸೀದಾ ಒಳಗಡೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಾ ಅಂತ ಹೇಳಿದಾಗ ಹಲೋ ಆಂಟಿ ಕೂಲ್ ಯಾಕೆ ಅಷ್ಟೊಂದು ಜೋರಾಗಿ ಕಿರ್ಚ್ಕೊಳ್ತಾ ಇದ್ದೀರಾ, ನಾನು ಯಾವತ್ತೂ ಈ ರೀತಿ ಬಟ್ಟೆನಾದ್ರು ಹಾಕೊತೀನಿ, ಅದು ನನ್ನ ಪರ್ಸ್ನಲ್ ನನ್ನ ಫ್ರೀಡಮ್ಗೆ ಅಡ್ಡಿ ಬರೋ ಅಧಿಕಾರ ಕಾರಣ ನಿಮ್ಗೆ ಯಾರು ಕೊಟ್ಟರು, ಇದಕ್ಕೆ ಮೇಲಾಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋ ಒಂದು ವಿಷಯ ಏನಂದರೆ ತಪ್ಪು ಅನ್ನೋದು ನನ್ನ ಬಟ್ಟೆಲಲ್ಲ ನನ್ನಲ್ಲೂ ಇಲ್ಲ ನಿಮ್ಮಲ್ಲೇ ಇದೆ. ನೀವೆಲ್ಲರೂ ತುಂಬ ಓಲ್ಡ್ ಜನ್ರೇಷನ್ ಪೀಪಲ್ಸ್, ನಿಮ್ಮದು ಏನೇ ಇದ್ರೂ ಇದೇ ಲೆವೆಲಲ್ಲಿ ಇರುತ್ತೆ. ಮುಂದೊಂದು ದಿನ ನಿಮಗೆ ಮಗನಿಗೆ ಮದುವೆ ಆಗಿ ಯಾವುದಾದ್ರು ಹುಡುಗಿ ಬಂದರೆ ಅವಳ ಮೇಲೂ ಇದೇ ಥರ ಅಧಿಕಾರ ದಬ್ಬಾಳಿಕೆ ಮಾಡ್ತಾಯಿದ್ರೆ ಒಂದಿನೂ ಅವಳು ಇಲ್ಲಿ ಸಂಸಾರ ಮಾಡೋದಿಲ್ಲ, ಒಂದೇ ದಿನಕ್ಕೆ ಇಲ್ಲಿಂದ ಓಡಾಕ್ತಾಳೆ. ಯಾವಾಗಲಾದ್ರು ಸೀರೆ ಹಣೆ ಆಗಲ ಬಟ್ಟೆ ಹಣೆ ಆಗಲ ಬೊಟ್ಟಿಟ್ಕೊಂಡು ಅಮ್ಮನ ಥರ ರೆಡಿ ಆಗೋದಕ್ಕೆ ಫ್ಯಾಷನ್ ಅಂತ ಹೇಳೋದಿಲ್ಲ, ಅದರಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನಗು ಬರುತ್ತೆ, ಬಂಗಾರ ಆದರೆ ನನಗೆ ಇಷ್ಟ ಅಂತ ಕೆ ಜಿ ಬಂಗಾರನ ಹಾಕ್ಕೊಂಡು ದೇವ್ರ ಮನೆ ಕೂತ್ಕೊಂಡು ಪೂಜೆ ಮಾಡ್ತಿರೋ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅಸಹ್ಯ ಅನಿಸುತ್ತೆ. ಸರಿ ಅಂತ ವಿವೇಕ್ ದುಡ್ಡು ಕೊಡ್ತಾನೆ. ಆಗ ಲೇಡಿ ಹೂ ಕೊಟ್ಟು ತಗೋ ಚಿಲ್ಲರೆ ಅಂತ ಹೇಳಿದಾಗ ಬೇಡ ನೀವೇ ಇಟ್ಕೊಳ್ಳಿ ಅಂತ ವಿವೇಕ್ ಹೇಳ್ತಾನೆ. ಆಗ ಹೂ ಮಾರೋಳು ಏನಮ್ಮ ನಿನ್ನ ಗಂಡನ ಮನಸ್ಸು ತುಂಬಾ ಬದಲಾಯಿಸ್ದಂಗಿದೆಯಾ, ಮಹಾಲಕ್ಷ್ಮಿ ಥರ ಇದೆಯಾ ನೀನು, ಗಂಡನ್ನ ಬದಲಾಯಿಸ್ತೇ ಇರ್ತೀಯ ಅಂತ ಹೇಳಿದಾಗ ಜಾಸ್ತಿ ಆಯಿತು ಅಂತ ವಿವೇಕ್ ಹೇಳ್ತಾನೆ. ಯಾಕೆ ಹೂವು ಪರವಾಗಿಲ್ವ, ನೀನು ಹೆಂಡ್ತಿ ತಲೆ ತುಂಬ ಮುಟ್ಕೊಳ್ಳಿ ಬಿಡು ಅಂತ ಹೇಳಿಬಿಟ್ಟು ನಗ್ತಾ ಹಾಲೇಡಿ ಅಲ್ಲಿಂದ ಹೊರಟೋದ್ರೆ ಈ ಕಡೆ ಅಂತ ಹೂನ ತಗೋಕೋ ಅಂತ ಹೇಳಿ ಗೌರಿ ಕೊಡ್ತಾನೆ ವಿವೇಕ್. ಏನು ದೇವ್ರಿಗೆ ಹಾಕ್ಬೇಕಾ ಅಂತ ಗೌರಿ ಕೇಳಿದಾಗ ನೀನು ಇಷ್ಟು ಅಂತ ವಿವೇಕ್ ಹೇಳ್ತಾನೆ. ನಂತರ ಮತ್ತೆ ಯಾಕೆ ನನ್ನ ಕೈ ಮೇಲೆ ಹೂವು ಇಟ್ರಿ,
ನೀವು ಅಂತ ಕೇಳಿದಾಗ ನಿನಗೂ ಇಷ್ಟ ಅಂದಲ್ಲ ಅದಕ್ಕೆ ಅಂತ ಗೌರಿಗೆ ವಿವೇಕ್ ಹೇಳ್ತಾನೆ. ಅದರಿಂದ ಗೌರಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಸ್ವಲ್ಪನೇ ದೇವರಿಗೆ ಇಟ್ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಮುಡಿಗೆ ಮುಡ್ಕೊತಾಳೆ ಗೌರಿ. ನಂತರ ಗೌರಿ ಮದುವೆ ಆದ ಹೆಣ್ಣಿಗೆ ತವ್ರ ಮನೆ ಎಷ್ಟು ಪ್ರೀತಿನೋ ಹಾಗೆ ಈ ಗಂಡ ಕೊಡಿಸೋ ಹೂ ಮೇಲೂ ಅಷ್ಟೇ ಪ್ರೀತಿ ಇರುತ್ತೆ. ಆಹಾ ನೋಡಿ ಕಾರೆಲ್ಲ ಮಲ್ಲಿಗೆ ಹೂವಿಂದ ಗಮ್ಮ ಅಂತಿದೆ ಅಂತ ಹೇಳ್ತಿರುವಾಗ ವಿವೇಕ್ ಕೂಡ ಕಣ್ಮುಚ್ಕೊಂಡು ಆ ವಾಸನೆನ ಎಂಜಾಯ್ ಮಾಡ್ತಾನೆ. ನಂತರ ಸಿಗ್ನಲ್ ಬೀಳುತ್ತೆ. ಹಾಗೆ ಇಬ್ಬರು ಮುಂದೆ ಹೋಗ್ತಾರೆ. ಗೌರಿ ಹಾಗೆ ಏನು ಕವಿತೆ ಎಲ್ಲ ಹೇಳ್ತಿರುವ ಸಾಕು ಮಾಡು ಅಂತ ಹೇಳ್ತಾ ಇರ್ತಾನೆ. ನಂತರ ಇನ್ನೊಂದು ಕಡೆಯಲ್ಲಿ ಗೌರಿ ಕೇಳಿದಾಗ ನನಗೋಸ್ಕರ ಅಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ನಾನೀಗ ಹೋಗಲೇಬೇಕು ಅಂತ ವಿವೇಕ್ ಹೇಳಿದಾಗ ಸರಿ ಅಂತ ಗೌರಿ ಕಾರಿಂದ ಒಳಗಡೆ ಇಳಿತಾಳೆ. ಈ ಕಡೆ ಮನೆ ಒಳಗಡೆ ಕಾಂತಲಕ್ಷ್ಮಿ, ಶಾಂತವೀರ್ ಮತ್ತು ಚಿನ್ನು ತುಂಬ ಬೇಸರದಲ್ಲಿ ಕೂತ್ಕೊಂಡಿರ್ತಾರೆ. ಆಗ ಕಾಂತಲಕ್ಷ್ಮಿ ತನ್ನ ಕಿವಿ ಓಲೆನ ಬಿಚ್ಚಿಕೊಟ್ಟು ಇದನ್ನ ತಗೊಂಡೋಗಿ ನಾವೀಗ ಸದ್ಯಕ್ಕೆ ಬಡ್ಡಿನಾದರೂ ಕಟ್ಟೋಣ, ಇದನ್ನು ಮಾರ್ಕೊಂಡು ಬನ್ನಿ ಅಂತ ಹೇಳಿದಾಗ ಅಲ್ಲ ಕಾಂತ ಅಂತ ಶಾಂತವೀರು ಏನೋ ಹೇಳಕ್ಕೆ ಬರ್ತಾರೆ. ಇದನ್ನು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ, ತಗೊಳ್ರಿ ಅಂತ ಓಲೆನ ತೆಗೆದು ಶಾಂತವೀರ್ ಕೈ ಮೇಲೆ ಇರ್ತಾರೆ. ಅದೇ ಸಮಯದಲ್ಲಿ ಅಪ್ಪ ಅಮ್ಮ ಅಂತ ಹೇಳಿಬಿಟ್ಟು ಗೌರಿ ಮನೆಯೊಳಗಡೆ ಓಡ್ಕೊಂಡು ಬರ್ತಾಳೆ. ಗೌರಿ ನೋಡಿಕೊಂಡು ಕಾಂತಲಕ್ಷ್ಮಿ ಓಡಿ ಹೋಗಿ ಗೌರಿನ ತಪ್ಪಿಕೊಂಡು ಮಗಳೇ ಅಂತ ಹೇಳಿ ಖುಷಿ ಪಡ್ತಾರೆ. ನಂತರ ಹೇಗಿದ್ದೀರಾ ಅಪ್ಪ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೀನಿ ಮಗಳೇ, ನೀನು ಹೇಗಿದ್ದೀಯ ಅಂತ ಶಾಂತವೀರ್ ಕೇಳ್ತಾರೆ. ತುಂಬ ಖುಷಿ ಆಗ್ತಿದೆ ಅಪ್ಪ ಅಂತ ಗೌರಿ ಹೇಳಿದಾಗ ಕಷ್ಟನೆಲ್ಲ ತವ್ರ ಮನೇಲೆ ಗಂಡನ ಮನೇಲೆ ಬಿಟ್ಟು ಖುಷಿನ ಮಾತ್ರ ತವ್ರ ಮನೆ ತಂದಿದ್ದೀಯಾ ಮಗಳೇ ಅಂತ ಹೇಳಿದಾಗ ಇಲ್ಲ ಅಪ್ಪ ಖುಷಿಯಿಂದನೇ ತವ್ರ ಮನೆಗೆ ಬಂದಿದ್ದೀನಿ ಅಂದಾಗೆ ಅಪ್ಪು ಹೇಳಿಕೊಟ್ಟಿರೋ ಕಲೆಯಿಂದ ನಾನು ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದೀನಿ ಅಪ್ಪ. ಅವರು ನನಗೆ ಡಿಸೈನರ್ ಆಗಿ ಕೆಲಸ ಕೊಟ್ಟಿದ್ದಾರೆ, ಅದರಿಂದ ನಾಲ್ಕು ಕಾಸು ಸಂಪಾದನೆ ಮಾಡ್ತಾ ಇದ್ದೀನಿ, ಅದನ್ನು ನಿಮಗೆ ಕೊಟ್ಟೋಗೋಣ ಅಂತ ಬಂದೆ ಅಪ್ಪ ಅಂತ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಶಾಂತವೀರ್ ಅವ್ರಿಗೆ ಹಾಗೆ ಶಾಂತಲಕ್ಷ್ಮಿ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಹಾಗೆಯೇ ಈ ಮನೆಗೆ ನೀನು ದುಡ್ದಿರೋದನ್ನು ಸುರಿಬೇಕು ಅಂದ್ಕೊಂಡಿದ್ಯಾ ಮಗಳೇ ಅಂತ ಹೇಳಿದಾಗ ಅಮ್ಮ ಆ ಮನೆಯಲ್ಲಿ ಯಾವುದಕ್ಕೂ ಏನೂ ಕಡಿಮೆ ಇಲ್ಲ, ನಾನು ದುಡ್ದಿರೋದು ಆ ಸಮುದ್ರದಲ್ಲಿ ಒಂದು ಮರಳಿನಷ್ಟು ಅಷ್ಟೇ. ಆ ಮನೆಯಲ್ಲಿ ಅದೇನು ನಾನು ದುಡ್ಡು ಇಲ್ಲಿ ಸ್ವಲ್ಪನಾದರೂ ಸಹಾಯಕ್ಕೆ ಬರುತ್ತೆ ಅಂತ ನಾನಿದನ್ನ ಇಲ್ಲಿ ತೊಗೊಂಡು ಬಂದಿದ್ದೀನಿ, ದಯವಿಟ್ಟು ಬೇಡ ಅಂತ ಹೇಳಬೇಡಿ, ಇದನ್ನು ಇಸ್ಕೊಳ್ಳಿ ಅಂತ ಗೌರಿ ಹೇಳಿದರೆ ಇಲ್ಲ ಬೇಡ ಗೌರಿ ಅಂತ ಶಾಂತವೀರು ಹೇಳ್ತಾರೆ. ಯಾಕೆ ನಾನು ಈ ಮನೆಯೊಳು ಅಲ್ವಾ ಅಂತ ಹೇಳಿದಾಗ ಅಲ್ಲ ಅಂತ ಹೇಳಿಬಿಟ್ಟು ಗೌರಿಗೆ ಶಾಕ್ ಆಗುತ್ತೆ. ಅಪ್ಪ ಅಂತ ಹೇಳಿದಾಗ ನೀನು ಈ ಮನೆ ಮಹಾಲಕ್ಷ್ಮಿ ಆಗಿದ್ದೆ, ಈಗ ಮನೆ ಮಹಾಲಕ್ಷ್ಮಿ ಆಗಿದ್ದೀಯಾ, ಈ ಮನೆ ದೀಪ ಆರೋಗಿದೆ, ನಿನ್ನ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಮಗಳೇ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಕೊನೆಗೆ ಲಕ್ಷ್ಮಿ ಎಲ್ಲ ಅಂದರೆ ಗೌರಿ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ. ನನಗೆ ಗೊತ್ತಾಯಿತು ಅಪ್ಪ ನಿಮಗೆ ಯಾಕೆ ದುಡ್ಡಿನ ಸಮಸ್ಯೆ ಬಂದಿದೆ, ಏನು ನಡೀತಿದೆ ನನಗೆಲ್ಲನೂ ಕೂಡ ಗೊತ್ತು ಅಪ್ಪ, ನನಗೂ ಕೂಡ ಅದರಲ್ಲಿ ಭಾಗವಹಿಸೋಕ್ಕೆ ಒಂದು ಅವಕಾಶನ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.